ನನಗೆ ಒಬ್ರು ಪ್ರೀತಿನಲ್ಲಿ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅದಾದ ನಂತರ ನನಗೆ ಯಾರನ್ನ ಪ್ರೀತಿ ಮಾಡೋದಕ್ಕೂ ಒಂದು ಭಯ ಹುಟ್ಬಿಟ್ಟಿದೆ. ಪ್ರೀತಿ ಅಂದ್ರೇನೆ ಭಯ ಶುರುವಾಗಿದೆ ಅವ್ರಿಗೆ. ಯಾವಾಗ್ಲೂ ಒಂದ್ ರಿಸ್ಕ್ ಇರುತ್ತೆ. ಅಂದ್ರೆ ದ ಅದರ್ ಪರ್ಸನ್ ಅಂದ್ರೆ ನಾವು ನಮ್ ಪಾರ್ಟ್ನರು ಚೀಟ್ ಮಾಡಬಹುದು ಅಂತ. ಅದು ನಮ್ ಕಂಟ್ರೋಲ್ ನಲ್ಲಿ ಇಲ್ಲ. ಆದ್ರೆ ನಮ್ ಕಂಟ್ರೋಲ್ ನಲ್ಲಿ ಏನಿದೆ, ಅಕಸ್ಮಾತ್ ಚೀಟ್ ಮಾಡಿದ್ರೆ ನಾನು ಆ ರಿಲೇಶನ್ಶಿಪ್ ಇಂದ ಹೊರಗಡೆ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಮ್ಗಿರ್ಬೇಕು. ನಿಮ್ ಸ್ಕಿಲ್ಸ್ ಏನು, ಮತ್ತೆ ನೀವು ಇಂಡಿಪೆಂಡೆಂಟ್ ಆಗಿ ಖುಷಿಯಾಗಿರೋದು ಹೇಗೆ, ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ನಾನ್ ಫಸ್ಟ್ ಅಡ್ವೈಸ್ ಮಾಡಿ. ಬ್ಯೂಟಿಫುಲ್ ಆಗಿರೋ ವೈಫ್ ಇರ್ತಾರೆ, ಲೈಫ್ ಎಲ್ಲ ಚೆನ್ನಾಗೇ ಇರುತ್ತೆ. ಆದ್ರೂ ಕೂಡ ಅವರು ಬೇರೆ ಬೇರೆ ರಿಲೇಶನ್ಶಿಪ್ ಅಲ್ಲಿ ತೊಡಗಿಸ್ಕೊಳ್ತಾ ಇರ್ತಾರೆ. ಪದೇ ಪದೇ ಚೀಟ್ ಮಾಡ್ತಾರಲ್ಲ, ಈ ಚೀಟರ್ಸ್ಗೆ ಆಕ್ಚುಲಿ ಅದು ಮೆಂಟಲ್ ಹೆಲ್ತ್ ಇಶ್ಯೂನಾ? ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ. ಅಥವಾ ಅವ್ರ ವ್ಯಕ್ತಿತ್ವನೇ ಆಗಿರ್ಬೋದು. ಥೆರಪಿ ಒಂದು ಮಟ್ಟಕ್ಕೆ ಸಹಾಯ ಮಾಡಬಹುದು. ಅಕಸ್ಮಾತ್ ನಿಮ್ಗೆ ಅದು ಆಗ್ತಾನೆ ಇಲ್ಲ ಅಂತ ಅಂದ್ರೆ ಅಫ್ಕೋರ್ಸ್ ಸೆಪರೇಷನ್ ಇಸ್ ಎನ್ ಆಪ್ಷನ್. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ತುಂಬಾ ಹೆಣ್ಮಕ್ಳು ಇವ್ರು ಬದಲಾಗ್ತಾರೆ ಅನ್ನೋ ಹೋಪ್ಸ್ ಅಲ್ಲಿ ಇರ್ತಾರೆ. ಸೊ 2-3 ಸತಿ ಚೀಟ್ ಮಾಡಿದ್ರು ಬದಲಾವಣೆ ಕಾಣ್ತಿಲ್ಲ ಅಂದ್ರೆ ಕೆಲವಷ್ಟು ಇಶ್ಯೂ ಇರ್ಬೋದು. ಅವಾಗ ನೀವು ಒಂದ್ ಸ್ಟೆಪ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ.